ಸುಡು ಬಿಸಿಲಿನ ವಾತಾವರಣದಲ್ಲಿ ರಾಜಣ್ಣನವರು ಅಂಗಳದ ಕಾಟ್ನಲ್ಲಿ ಮಲಗಿಕೊಂಡಿದ್ದರು. ಶೆಕೆಯಿಂದ ಬೆವರಿ ಹೋದ ಅವರು ಆಕಾಶದ ಕಡೆಗೆ ನೋಡುತ್ತಾ ತನ್ನ ಸ್ವರ್ಗಸ್ಥ ಪತ್ನಿಯನ್ನು ನೆನಪಿಸಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದರು. ಆಗ ರಾತ್ರಿ 2 ಗಂಟೆಯ ಸಮಯವಾಗಿತ್ತು. ಅವರ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ. ನಿದ್ದೆಯಾದರೂ ಹೇಗೆ ಬರುತ್ತೆ? ಬೆಳಿಗ್ಗೆಯಿಂದ ಅವರ ಹೊಟ್ಟೆಗೆ ಒಂದು ಅನ್ನದ ಅಗಳು ಕೂಡ ಹೋಗಿರಲಿಲ್ಲ. ಈಗಂತೂ ಅವರಿಗೆ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಆಗ ರಾಜಣ್ಣನವರು ನಿಧಾನವಾಗಿ ಅಡುಗೆ ಮನೆಗೆ ಹೋದರು ಮತ್ತು ಏನಾದರೂ ತಿನ್ನಲು ಇದೆ ಎಂದು ನೋಡತೊಡಗಿದರು. ಆದರೆ ತಿನ್ನಲು ಅಲ್ಲಿ ಏನೂ ಉಳಿದಿರಲಿಲ್ಲ. ಮತ್ತೆ ಸ್ವಲ್ಪ ಹಾಲನ್ನು ಕುಡಿಯಬೇಕೆಂಬ ಆಸೆಯಿಂದ ಫ್ರಿಡ್ಜ್ ಓಪನ್ ಮಾಡಿದರು ಮತ್ತು ಹಾಲಿನ ಪಾತ್ರೆ ಕೂಡ ಖಾಲಿಯಾಗಿತ್ತು. ಭಾರವಾದ ಮನಸ್ಸಿನಿಂದ ರಾಜಣ್ಣನವರು ಒಂದು ಗ್ಲಾಸ್ ನೀರನ್ನು ಕುಡಿದು ಮಂಚದ ಮೇಲೆ ಬಂದು ಮಲಗಿಕೊಂಡರು. ಒಂದು ಕಡೆ ಶೆಕೆಯಾದರೆ ಮತ್ತೊಂದು ಕಡೆ ಹಸಿವಿನಿಂದ ಅವರು ಮಲಗಿದ್ದಲ್ಲಿಯೇ ಆ ಕಡೆ ಈ ಕಡೆ ಹೊರಳುತ್ತಾ ಯಾವಾಗ ಬೆಳಗಾಗುತ್ತೋ, ಯಾವಾಗ ತನ್ನ ಸೊಸೆ ತನಗೆ ಏನಾದರೂ ತಿನ್ನಲು ಕೊಡುತ್ತಾಳೋ ಎಂದು ಕಾಯತೊಡಗಿದಳು. ರಾಜಣ್ಣನವರ ಕೋಣೆಯಲ್ಲಿ ಫ್ಯಾನ್ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಅವರು ಅಂಗಳದಲ್ಲಿ ಮಂಚದ ಮೇಲೆ ಮಲಗುತ್ತಿದ್ದರು. ಮತ್ತೊಂದು ಕಡೆ ಅವರ ಮಗ ಸೊಸೆ ತಮ್ಮ ಕೋಣೆಯಲ್ಲಿ ಎಸಿಯನ್ನು ಆನ್ ಮಾಡಿ ಆರಾಮಾಗಿ ಮಲಗುತ್ತಿದ್ದರು. ನಿನ್ನೆ ರಾತ್ರಿ ಅವರ ಮಗ ಸುಮಂತ್ ಮತ್ತು ರಂಜಿತಾ ಇಬ್ಬರು ಮದುವೆಗೆ ಹೋಗಿದ್ದರು. ಅವರು ಅಲ್ಲಿಂದಲೇ ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದು ತಲುಪಿದ್ದರು. ರಾಜಣ್ಣನವರಿಗಾಗಿ ಸೊಸೆ ಬೆಳಿಗ್ಗೆ ಮಾಡಿದ 2 ಚಪಾತಿಯನ್ನು ಡಬ್ಬದಲ್ಲಿ ಇಟ್ಟಿದ್ದಳು. ಚಹಾ ಮಾಡಿಕೊಂಡು ಅದರ ಜೊತೆಗೆ ಚಪಾತಿಯನ್ನು ತಿನ್ನಿರಿ ಎಂದು ಸೊಸೆ ಹೇಳಿ ಹೋಗಿದ್ದಳು. ಆಗಾಗ ಹೀಗೆ ನಡೆಯುತ್ತಿತ್ತು. ಅವರ ಸೊಸೆ ರಂಜಿತಾ ರಾತ್ರಿ ಉಳಿದ ಚಪಾತಿಯನ್ನು ರಾಜಣ್ಣನವರಿಗೆ ತಿನ್ನಲು ಕೊಡುತ್ತಿದ್ದಳು. ಈಗ ರಾಜಣ್ಣನವರಿಗೆ ಇದು ರೂಢಿಯಾಗಿ ಹೋಗಿತ್ತು. ಸೊಸೆ ಹೇಳಿದಾಗ ಮರು ಮಾತನಾಡದೆ ಒಪ್ಪಿಕೊಂಡರು ಮತ್ತು ಮಗ ಸೊಸೆ ಮದುವೆಯ ರಾತ್ರಿ ಔತಣಕೂಟಕ್ಕೆ ಹೋಗಿದ್ದರು. ರಾತ್ರಿ ಯಾವಾಗ ರಾಜಣ್ಣನವರಿಗೆ ಹಸಿವೆಯಾಯಿತೋ ಅವರು ಊಟ ಮಾಡಲು ಅಡುಗೆ ಕೋಣೆಗೆ ಬಂದರು. ಆದರೆ ಚಪಾತಿಯನ್ನು ತೆಗೆದುಕೊಳ್ಳಲು ಅವರು ಡಬ್ಬವನ್ನು ಓಪನ್ ಮಾಡಿದಾಗ ಚಪಾತಿ ಹಾಳಾಗಿ ವಾಸನೆ ಬರುತ್ತಿರುವುದನ್ನು ನೋಡಿದರು. ಆದರೆ ಅವರಿಗೆ ತುಂಬ ಜೋರಾಗಿ ಹಸಿವೆಯಾಗಿತ್ತು. ಅವರು ಆ ಕಡೆ ಈ ಕಡೆ ದೃಷ್ಟಿ ಹಾಯಿಸಿದರು. ಆದರೆ ಅವರಿಗೆ ತಿನ್ನಲು ಏನೂ ಸಿಗಲಿಲ್ಲ. ರಾತ್ರಿ ಸುಮಾರು 12 ಗಂಟೆಗೆ ಮಗ ಸೊಸೆ ಮದುವೆಯಿಂದ ಮರಳಿ ಬಂದರು. ಆದರೆ ಈ ಸಮಯದಲ್ಲಿ ತಾನು ಊಟ ಮಾಡಿಲ್ಲ, ತನಗೆ ಅಡುಗೆ ಮಾಡಿ ಕೊಡು ಎಂದು ಸೊಸೆಗೆ ಹೇಳಲು ಅವರಿಗೆ ಧೈರ್ಯ ಬರಲಿಲ್ಲ. ಆದ್ದರಿಂದ ಅವರು ಸುಮ್ಮನೆ ತಮ್ಮ ಮಂಚದ ಮೇಲೆ ಮಲಗಿಕೊಂಡರು ಮತ್ತು ಮಗ ಸೊಸೆ ತಮ್ಮ ಕೋಣೆಯಲ್ಲಿ ಮಲಗಲು ಹೊರಟರು. ಆದರೆ ಇನ್ನೂ ರಾತ್ರಿಯಾಗುತ್ತಿದ್ದಂತೆ ರಾಜಣ್ಣನವರ ಹಸಿವು ಕೂಡ ಹೆಚ್ಚಾಯಿತು. ಹೀಗೆ ಹಸಿವಿನಿಂದ ನರಳುತ್ತಾ ಅವರ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಬೆಳಗಾಗುತ್ತಿದ್ದಂತೆ ಕುಕ್ಕರ್ನ ಸೀಟಿಯ ಶಬ್ದದೊಂದಿಗೆ ಅವರ ಕಣ್ಣು ತೆರೆಯಿತು. ಮಂಚದ ಮೇಲಿಂದ ಎದ್ದು ನೋಡಿದಾಗ ಅವರ ಸೊಸೆ ಕಿಚನ್ ರೂಮ್ನಲ್ಲಿ ಅಡುಗೆ ಮಾಡುತ್ತಿದ್ದಳು. ಅಡುಗೆಯ ಘಮಘಮ ಪರಿಮಳದಿಂದ ಬಾಯಲ್ಲಿ ನೀರೂರಿ ಅವರ ಹಸಿವು ಇನ್ನೂ ಹೆಚ್ಚಾಯಿತು. ಈಗಲಾದರೂ ಸ್ವಲ್ಪ ಹೊತ್ತಿನಲ್ಲಿ ಸ್ವಾದಿಷ್ಟ ಊಟ ಮಾಡಬಹುದು ಎಂದು ಅವರ ಮನಸ್ಸಿಗೆ ನೆಮ್ಮದಿಯಾಯಿತು. ಹೀಗೆ ಯೋಚಿಸುತ್ತಿರುವಾಗ ಅವರ ಕಿವಿಗೆ ಒಂದು ಜೋರಾದ ಧ್ವನಿ ಬಂದು ಅಪ್ಪಳಿಸಿತು. ಅವರು ಅಂತರಾಳದವರೆಗೂ ನಡುಗಿ ಹೋದರು. ಏಳಲು ಏಕೆ ಇಷ್ಟು ತಡವಾಯಿತು? ಯಾರಾದರೂ ಇಷ್ಟು ಹೊತ್ತಿನವರೆಗೆ ಮಲಗುತ್ತಾರೆಯೇ? ರಾಜಣ್ಣನವರು ತಿರುಗಿ ಸೊಸೆ ಕಡೆ ನೋಡಿದಾಗ ಅವಳು ಬಿಸಿ ಚಹಾದ ಲೋಟವನ್ನು ರಾಜಣ್ಣನವರಿಗೆ ನೀಡುತ್ತಾ ಹೇಳಿದಳು, ಬೇಗ ಈ ಚಹಾವನ್ನು ಕುಡಿಯಿರಿ ಮತ್ತು ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡಿ. 2 ದಿನಗಳಿಂದ ವಾಶ್ ಮಾಡುವ ಬಟ್ಟೆಗಳು ರಾಶಿಯಾಗಿ ಬಿದ್ದಿವೆ. ಅವುಗಳನ್ನು ವಾಶ್ ಮಾಡಿ ಮತ್ತು ಟೆರೆಸ್ ಮೇಲೆ ಒಣಹಾಕಿ. ಮತ್ತೆ ಈ ಎಲ್ಲ ಕೆಲಸ ಮುಗಿದ ಮೇಲೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಆದರೆ ಎಲ್ಲ ಕೆಲಸವನ್ನು ಸ್ವಲ್ಪ ಬೇಗ ಮುಗಿಸಿ. ಮನೆಗೆ ನನ್ನ ತವರು ಮನೆಯವರು ಬರುತ್ತಾರೆ. ಆದ್ದರಿಂದ ನಾನು ಅಡುಗೆ ಮಾಡುತ್ತಿದ್ದೇನೆ. ಅವರು ಬರುವುದಕ್ಕಿಂತ ಮೊದಲು ಎಲ್ಲ ಕೆಲಸ ಮುಗಿದು ಹೋಗಿರಬೇಕು. ಒಂದಾದ ಮೇಲೆ ಒಂದರಂತೆ ಸೊಸೆ ಹೇಳುತ್ತಾ ಹೊರಟಿದ್ದಳು. ಆದರೆ ರಾತ್ರಿಯಿಂದ ಹಸಿವಿನಿಂದ ಬಳಲಿದ್ದ ರಾಜಣ್ಣನವರು ಸೊಸೆಯ ಮುಂದೆ ತುಟಿಕ್ ಪಿಟಿಕ್ ಎನ್ನಲಿಲ್ಲ. 1 ಕಪ್ ಚಹಾವನ್ನು ಕುಡಿದು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು. ಬಾತ್ರೂಮ್ನಲ್ಲಿದ್ದ ಬಟ್ಟೆಯನ್ನು ವಾಶ್ ಮಾಡಲು ಹೊರಟು ಬಂದರು. ಅವರ ಮುಪ್ಪಿನಿಂದಾಗಿ ಮತ್ತು ಅವರು ಸೊರಗಿ ಹೋಗಿದ್ದರಿಂದ ಅವರಿಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವರು ಅಸಹಾಯಕರಾಗಿದ್ದರು. ಎಲ್ಲ ಕೆಲಸಗಳನ್ನು ಮುಗಿಸಿ ರಾಜಣ್ಣನವರು ನಡುಗುತ್ತಾ ತಮ್ಮ ಸೊಸೆ ಬಳಿ ಬಂದರು. ಮಗಳೇ, ಮನೆಯ ಎಲ್ಲ ಕೆಲಸವನ್ನು ನಾನು ಮುಗಿಸಿದ್ದೇನೆ. ಈಗ ನನಗೆ ತುಂಬ ಹಸಿವಾಗುತ್ತಿದೆ. ರಾತ್ರಿಯಿಂದ ನಾನು ಏನನ್ನೂ ತಿಂದಿಲ್ಲ. ರಾತ್ರಿ ತಿನ್ನಲು ನೀನು ಇಟ್ಟು ಹೋದ ರೊಟ್ಟಿ ಹಾಳಾಗಿ ವಾಸನೆ ಬರುತ್ತಿತ್ತು. ಆದ್ದರಿಂದ ನಾನು ಆ ಚಪಾತಿಗಳನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಆಗ ಸೊಸೆ, ಹೌದಾ, ನಿಮ್ಮ ಮಾತಿನ ಅರ್ಥ ಏನು? ನಾನು ನಿಮಗೆ ಹಾಳಾದ ರೊಟ್ಟಿಯನ್ನು ನೀಡುತ್ತಿದ್ದೇನೆಂದು ಹೇಳುತ್ತಿದ್ದೀರಾ? ಓ ಭಗವಂತ, ನನ್ನ ಮೇಲೆ ಇದೊಂದು ಆರೋಪ ಹೊರಿಸುವುದು ಬಾಕಿ ಇತ್ತು. ಇಷ್ಟೊಂದು ಸುಳ್ಳು ಹೇಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನಾನು ಹೇಳುವ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿ. ಎಲ್ಲಿಯವರೆಗೆ ನನ್ನ ತವರಿನವರು ಬಂದು ಊಟ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಿಮಗೆ ಏನನ್ನೂ ಕೊಡುವುದಿಲ್ಲ. ಒಂದು ವೇಳೆ ಅಡುಗೆ ಕಡಿಮೆಯಾದರೆ ಅವರೆಲ್ಲ ಊಟ ಮಾಡಿದ ಮೇಲೆ ಊಟ ಉಳಿದರೆ ಆಗ ನಿಮಗೆ ಊಟ ಕೊಡುತ್ತೇನೆ. ಈಗ ನನ್ನ ತಲೆ ತಿನ್ನಬೇಡಿ. ಹೀಗೆ ಹೇಳುತ್ತಾ ರಂಜಿತಾ ರಾಜಣ್ಣನವರ ಕೈಯಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ಇಟ್ಟು ಹೇಳಿದಳು, ನಿಮ್ಮ ಕೋಣೆಗೆ ಹೋಗಿ ಇದನ್ನು ತಿನ್ನಿರಿ. ನನ್ನ ತವರು ಮನೆಯವರು ಬಂದು ಹೋಗುವವರೆಗೂ ಕೋಣೆಯಿಂದ ಹೊರಬರಬೇಡಿ. ಇಲ್ಲಿ ಆ ಕಡೆ ಈ ಕಡೆ ಸುತ್ತಾಡುವ ಅವಶ್ಯಕತೆ ಇಲ್ಲ. ಮತ್ತು ಅಂಗಳದಲ್ಲಿ ಇದ್ದ ನಿಮ್ಮ ಮಂಚವನ್ನು ತೆಗೆಯಿರಿ. ನನ್ನ ಮನೆಯನ್ನು ಅಸ್ತವ್ಯಸ್ತ ಮಾಡಿದ್ದೀರಿ. ರಾಜಣ್ಣನವರು ಒಂದು ಮೂಲೆಯಲ್ಲಿ ತನ್ನ ಸೊಸೆಯ ಮುಖಕ್ಕೆ ಹೊಡೆದ ಹಾಗೆ ಹೇಳಬೇಕು ಎಂದು ಅಂದುಕೊಂಡರು. ಆದರೆ ಮಗ ಬರುತ್ತಿದ್ದಂತೆ ದೊಡ್ಡ ಜಗಳ ರಂಪಾಟವನ್ನೇ ಮಾಡುತ್ತಾಳೆ ಎಂದು ಯೋಚಿಸಿ ಸುಮ್ಮನಾದರು.
ಮಗ ಕೂಡ ಮತ್ತೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆಂದು ನನಗೆ ಧಮಕಿ ಹಾಕುತ್ತಾನೆ. ಯಾವಾಗ ಮಗನ ಮದುವೆ ಮಾಡಿದ್ದರೋ ಆಗಿನಿಂದ ತನ್ನ ವಯಸ್ಸಾದ ಅಪ್ಪನ ಕಷ್ಟ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. 3 ಹೊತ್ತು ತನ್ನ ಹೆಂಡತಿಯ ಮಾತುಗಳನ್ನೇ ಕೇಳುತ್ತಿದ್ದ. ಆದ್ದರಿಂದ ರಾಜಣ್ಣನವರು ಏನು ಮಾತನಾಡದೆ ತಮ್ಮ ಮಂಚವನ್ನು ಎತ್ತಿಕೊಂಡು ತಮ್ಮ ಕೋಣೆಯಲ್ಲಿ ಇಟ್ಟರು ಮತ್ತು ಕೋಣೆಯಲ್ಲಿ ಕುಳಿತುಕೊಂಡು ಯೋಚಿಸತೊಡಗಿದರು. ನಾನು ಎಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತಿದ್ದೆ, ಎಷ್ಟೆಲ್ಲ ದೇವರಲ್ಲಿ ಬೇಡಿಕೊಂಡಿದ್ದೆ. ಆನಂತರ ನಮಗೆ ನಮ್ಮ ಮಗ ಸುಮಂತ್ ಹುಟ್ಟಿದ್ದನು. ಮುಪ್ಪಿನಲ್ಲಿ ನಮ್ಮ ಮಗ ನಮಗೆ ಊರುಗೋಲು ಆಗುತ್ತಾನೆ ಎಂದು ಅಂದುಕೊಂಡು ನಾವು ಚೆನ್ನಾಗಿ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತೇವೆ. ಆದರೆ ಅವನಿಗೆ ತನ್ನ ಪತ್ನಿಯನ್ನು ಬಿಟ್ಟು ಬೇರೇನೂ ಕಾಣಿಸುವುದಿಲ್ಲ, ಅಥವಾ ಅವನಿಗೆ ತನ್ನ ಹೆಂಡತಿಯ ಮಾತುಗಳನ್ನು ಬಿಟ್ಟರೆ ಬೇರೇನೂ ಕೇಳಿಸುವುದಿಲ್ಲ. ಅವನು ಸ್ವಲ್ಪ ಸಮಯನೂ ನನಗಾಗಿ ಮೀಸಲಿಟ್ಟು, ಅಪ್ಪಾಜಿ ನಿಮ್ಮ ಆರೋಗ್ಯ ಹೇಗಿದೆ, ಊಟ ಮಾಡಿದ್ರೋ ಇಲ್ವೋ ಎಂದು ನನ್ನ ಬಳಿ ಎಂದೂ ಕೇಳುವುದಿಲ್ಲ. ಬದಲಿಗೆ ಅವನ ಬಾಯಿಂದ ಮಾತು ಹೊರಟಿತು ಎಂದರೆ ಅವನು ಬೆಂಕಿಯನ್ನೇ ಉಗುಳುತ್ತಿದ್ದ. ಮಗ ಸೊಸೆ ಇಬ್ಬರು ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಎಂದರೆ ಅವರು ನನ್ನನ್ನು ತಿಂದು ಬಿಡುತ್ತಾರೆ ಎನ್ನುವಂತೆ ಭಾಸವಾಗುತ್ತಿತ್ತು. ಅವರಿಗಾಗಿ ನಾನು ಏನೇನೆಲ್ಲ ಮಾಡಿದೆ, ಎಲ್ಲವನ್ನೂ ನನ್ನ ಮಗನಿಗಾಗಿ ಮಾಡಿದೆ. ನನ್ನ ಬಳಿಯಾದರೂ ಈ ಮೊದಲು ಏನಿತ್ತು? ಕೇವಲ 2 ಕೋಣೆಯ ಮನೆ ಮತ್ತು ಒಂದು ಚಿಕ್ಕ ಆಟದ ಸಾಮಾನುಗಳ ಅಂಗಡಿ ಮಾತ್ರ ನನ್ನ ಬಳಿ ಇತ್ತು. ಆಗ ನಾನು ನನ್ನ ಮಗನಿಗಾಗಿ ಒಂದು ದೊಡ್ಡ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೆ. ಆದ್ದರಿಂದ ಅವನು ಹುಟ್ಟಿದ ನಂತರ ನಾನು ದುಪ್ಪಟ್ಟು ಕಷ್ಟಪಟ್ಟೆ. ನಿರಂತರವಾಗಿ 10 ವರ್ಷಗಳ ಪರಿಶ್ರಮದ ಫಲವಾಗಿ ನಾನು ಒಂದು ಚಿಕ್ಕ ಅಂಗಡಿಯನ್ನು ದೊಡ್ಡ ಶೋರೂಮ್ ಆಗಿ ಪರಿವರ್ತನೆ ಮಾಡಿದೆ. ಅವನಿಗಾಗಿ ದೊಡ್ಡ ಮನೆಯನ್ನು ಕೂಡ ಕಟ್ಟಿಸಿದೆ ಮತ್ತು ಬಿಸ್ನೆಸ್ನ ವ್ಯಾಪಾರದ ಒಂದೊಂದು ಚಿಕ್ಕ ಚಿಕ್ಕ ಕಲೆಯನ್ನು ಕೂಡ ಅವನಿಗೆ ಚೆನ್ನಾಗಿ ಕಲಿಸಿಕೊಟ್ಟೆ. ಈ ಕಾರಣದಿಂದಾಗಿಯೇ ಇಂದು ಸುಮಂತ್ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಇದಾದ ಮೇಲೆ ಅವನಿಗೆ ಇಷ್ಟವಾದ ಹುಡುಗಿಯೊಂದಿಗೆ ಅವನನ್ನು ಮದುವೆ ಕೂಡ ಮಾಡಿಸಿದೆ. ಮನೆಗೆ ಸೊಸೆ ಬಂದಳು. ಎಲ್ಲವೂ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿತ್ತು. ಆಗ ನನ್ನ ಹೆಂಡತಿ ಶಾಂತ ಕೂಡ ಬದುಕಿದ್ದಳು. ಆಕಸ್ಮಿಕವಾಗಿ ಅವಳಿಗೆ ಡೆಂಗ್ಯೂ ಜ್ವರ ಬಂದು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಹೆಂಡತಿ ಶಾಂತ ಇಹಲೋಕವನ್ನು ತ್ಯಜಿಸಿದಳು. ಎಲ್ಲಿಯವರೆಗೆ ಶಾಂತ ನನ್ನ ಜೊತೆಗಿದ್ದಳೋ ಅಲ್ಲಿಯವರೆಗೆ ನಾನು ಈ ಮನೆಯ ಯಜಮಾನನಾಗಿದ್ದೆ. ಮಗ ಸೊಸೆ ಇಬ್ಬರೂ ನನಗೆ ತುಂಬ ಮರ್ಯಾದೆ ನೀಡುತ್ತಿದ್ದರು. ಊಟ ತಿಂಡಿಗೆ ಯಾವುದೇ ತೊಂದರೆ ಇರಲಿಲ್ಲ. ನಾನು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ನನ್ನ ಹೆಂಡತಿ ತನ್ನ ಸೊಸೆಯ ಜೊತೆಗೆ ಮನೆಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಅವಳು ಹೊರಟು ಹೋದ ಮೇಲೆ ನನ್ನ ಪ್ರಪಂಚವೇ ಹೊರಟು ಹೋಯಿತು. ಆಗ ನಾನು ಮಗ ಸೊಸೆಗೆ ಭಾರವಾದೆ. ಕ್ರಮೇಣ ಮಗನು ನನ್ನ ಅಂಗಡಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡನು. ಸೊಸೆಯು ಇಡೀ ಮನೆಯನ್ನು ಆಕ್ರಮಿಸಿಕೊಂಡಳು ಮತ್ತು ನನಗೆ ಒಂದೇ ಕೋಣೆ ಸೀಮಿತವಾಗಿತ್ತು. ನನ್ನ ಮನೆಯಲ್ಲಿ ನಾನು ಎಲ್ಲಿಯೂ ಓಡಾಡುವ ಹಾಗಿರಲಿಲ್ಲ. ಕೆಲವು ದಿನಗಳ ಮಟ್ಟಿಗೆ ನನ್ನ ಆರೋಗ್ಯ ಹಾಳಾದಾಗ ಮಗನು ನಾನು ಅಂಗಡಿಯಲ್ಲಿ ಕುಳಿತುಕೊಳ್ಳುವುದು ಬೇಡವೆಂದು ಹೇಳಿದನು. ನಿಮಗೀಗ ವಯಸ್ಸಾಗಿದೆ, ನಿಮ್ಮ ಆರೋಗ್ಯ ಹಾಳಾದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಈಗ ಅಂಗಡಿಯಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲ. ಅಂಗಡಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇಷ್ಟು ಹೇಳಿ ಅವನು ಅಂಗಡಿಯ ಮೇಲೆ ತನ್ನ ಹಕ್ಕನ್ನು ಸಾಧಿಸಿದನು. ನನ್ನ ಬಳಿ ಹಣವಿದ್ದರೆ ನಾನು ಹೊರಗಡೆಯಿಂದ ಏನಾದರೂ ತಂದು ತಿನ್ನಬಹುದಾಗಿತ್ತು. ಆದರೆ ನನ್ನ ಮಗನು ನನಗೆ ಬಿಡಿಗಾಸು ಕೂಡ ಕೊಡುವುದಿಲ್ಲ ಮತ್ತು ಸೊಸೆ ತಿನ್ನಲು ಏನು ಕೊಡುವುದಿಲ್ಲ. ಹೀಗೆ ಯೋಚಿಸುತ್ತಾ ಕುಳಿತಿದ್ದರು. ರಾಜಣ್ಣನವರ ಪತ್ನಿ ಶಾಂತ ಅವರು ಸತ್ತು 10 ವರ್ಷಗಳಾಗಿತ್ತು. ಮಗ ಸೊಸೆಯ ನಡವಳಿಕೆಗಳು ದಿನ ಕಳೆದಂತೆ ಇನ್ನೂ ಕೀಳು ಮಟ್ಟಕ್ಕೆ ಇಳಿದವು. ಈಗಂತೂ ಅವರಿಗೆ 2 ಹೊತ್ತಿನ ಊಟ ಸಿಗುವುದು ತುಂಬ ಕಷ್ಟವಾಗಿತ್ತು. ರಾಜಣ್ಣನವರ ಮಗನಂತೂ ನಿಮಗೆ ವಯಸ್ಸಾಗಿದೆ ಎಂದು ಅಂಗಡಿಗೆ ಬರಬೇಡ ಎಂದು ಹೇಳಿದ್ದನು. ಆದರೆ ಸೊಸೆ ತನ್ನ ವಯಸ್ಸಾದ ಮಾವನಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಮನೆ ಸ್ವಚ್ಛಗೊಳಿಸುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ವಾಶ್ ಮಾಡುವುದು ಮಾಡಿಸುತ್ತಿದ್ದಳು. ಇದರ ಬಗ್ಗೆ ಏನಾದರೂ ಹೇಳಿದರೆ ಮನೆಯಲ್ಲಿ ದೊಡ್ಡ ಜಗಳವೇ ಆಗುತ್ತಿತ್ತು. ಇದರ ಕಾರಣದಿಂದಾಗಿಯೇ ರಾಜಣ್ಣನವರು ಇಂದಿನವರೆಗೆ ಬಾಯಿ ಮುಚ್ಚಿಕೊಂಡಿದ್ದರು. ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡುತ್ತಾ ಬಂದರು. ಇದರ ಜೊತೆಗೆ ತನ್ನ ಮಗ ಸೊಸೆಯ ವ್ಯವಹಾರವು ದಿನ ಕಳೆದಂತೆ ಇನ್ನೂ ಕೆಳಮಟ್ಟಕ್ಕೆ ಇಳಿಯಿತು. ಆದರೆ ಮಗ ಮತ್ತು ಸೊಸೆಗೆ ಅವರ ಮೇಲೆ ಸ್ವಲ್ಪವೂ ಕನಿಕರ ಬರಲಿಲ್ಲ. ಈಗ ರಾಜಣ್ಣನವರಿಗೆ ವಯಸ್ಸಾಗುತ್ತಾ ಬಂದಿತ್ತು. ಅಂದ ಮೇಲೆ ಇಷ್ಟೊಂದು ಕೆಲಸವನ್ನು ಅವರು ಹೇಗೆ ಮಾಡುತ್ತಾರೆ? ರಾಜಣ್ಣನವರಿಗೆ ಒಬ್ಬ ಮೊಮ್ಮಗ ಕೂಡ ಇದ್ದ. ಅವನು ಇಂಜಿನಿಯರಿಂಗ್ ಓದಲು ವಿದೇಶಕ್ಕೆ ಹೋಗಿದ್ದನು. ಅವರ ಮೊಮ್ಮಗ ಚಿಕ್ಕವನಾಗಿದ್ದಾಗ ರಾಜಣ್ಣನವರು ಅವನೊಂದಿಗೆ ಆಟವಾಡುತ್ತಿದ್ದರು ಮತ್ತು ಅವರ ಮೊಮ್ಮಗ ಅಮರ್ಗೂ ಕೂಡ ತನ್ನ ಅಜ್ಜನೊಂದಿಗೆ ಆಟವಾಡುವುದು, ಸುತ್ತಾಡುವುದು ಎಲ್ಲವೂ ಇಷ್ಟವಾಗಿತ್ತು. ಆಗಾಗ ಅಜ್ಜ ಮೊಮ್ಮಗನನ್ನು ಒಮ್ಮೆ ಪಾರ್ಕ್ಗೆ ಸುತ್ತಾಡಲು ಕರೆದುಕೊಂಡು ಹೋದರೆ ಮತ್ತೊಮ್ಮೆ ಮಾರ್ಕೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ಅಜ್ಜ ಮೊಮ್ಮಗನ ನಡುವೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ ರಾತ್ರಿ ಮಲಗುವಾಗ ಮೊಮ್ಮಗ ಅಜ್ಜನಿಂದ ಕಥೆಯನ್ನು ಕೇಳದೆ ನಿದ್ದೆ ಹೋಗುತ್ತಿರಲಿಲ್ಲ. ಶಾಲೆಯಿಂದ ಮರಳಿ ಬಂದ ಮೇಲೂ ಮೊಮ್ಮಗ ಅಜ್ಜನಲ್ಲಿ ಶಾಲೆಯ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದನು. ಅಮರ್ ದೊಡ್ಡವನಾಗಿ ದೊಡ್ಡ ಇಂಜಿನಿಯರ್ ಆಗಬೇಕೆಂದುಕೊಂಡಿದ್ದನು. ಆದ್ದರಿಂದ ಸ್ಕೂಲ್ ಮುಗಿದ ತಕ್ಷಣ ಅವನ ಅಪ್ಪ ಅಮ್ಮ ಅವನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಸ್ಟ್ರೇಲಿಯಾಗೆ ಕಳಿಸಿದರು ಮತ್ತು ಯಾವಾಗ ಅಮರ್ ಆಸ್ಟ್ರೇಲಿಯಾಗೆ ಓದಲು ಹೋದನೋ ಆಗಿನಿಂದ ಅಜ್ಜ ರಾಜಣ್ಣ ಒಬ್ಬಂಟಿಯಾದರು. ಏಕೆಂದರೆ ಮೊಮ್ಮಗ ಒಬ್ಬನೇ ಅವರೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದ. ಮೊಮ್ಮಗನೊಂದಿಗೆ ಮಾತನಾಡಿ ರಾಜಣ್ಣನವರು ತನ್ನ ಎಲ್ಲ ನೋವುಗಳನ್ನು ಮರೆಯುತ್ತಿದ್ದರು.
ಅಮರ್ನೇ ತನ್ನ ಅಜ್ಜನ ಊಟ ತಿಂಡಿ ಮತ್ತು ಔಷಧಿಗಳ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದನು. ತನ್ನ ಕೋಣೆಯಲ್ಲಿ ಕುಳಿತುಕೊಂಡ ರಾಜಣ್ಣನವರು ಹಿಂದಿನ ಎಲ್ಲ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ಆಗ ಆಕಸ್ಮಿಕವಾಗಿ ಡೋರ್ ಬೆಲ್ ಆಯಿತು. ಅವರು ತನ್ನ ನೆನಪುಗಳ ಸರಮಾಲೆಯಿಂದ ಹೊರಬಂದರು. ಈಗ ಅವರಿಗೆ ಸೊಸೆಯ ತವರು ಮನೆಯವರು ಬಂದಿದ್ದಾರೆ ಎಂದು ಅರ್ಥವಾಗಿತ್ತು. ಆದರೆ ಅವರಿಗೆ ಹೊರಬಂದು ನೋಡುವ ಅವಕಾಶವಿರಲಿಲ್ಲ. ಹೊರಗಡೆಯಿಂದ ಜೋರಾಗಿ ಖುಷಿಯಿಂದ ಚೀರಾಡುವ ಶಬ್ದ ಕೇಳಿಸುತ್ತಿತ್ತು ಮತ್ತು ಜೋರಾಗಿ ಚಹಾ ತಿಂಡಿಯನ್ನು ದಬಾಯಿಸಿ ತಿನ್ನುತ್ತಿದ್ದರು. ರಾತ್ರಿಯಿಂದ ಹಸಿದಿದ್ದ ರಾಜಣ್ಣನವರು ತನ್ನ ಕೋಣೆಯಲ್ಲಿ ಕುಳಿತು ಊಟ ತಿಂಡಿಗಾಗಿ ಕಾಯುತ್ತಿದ್ದರು. ಯಾವಾಗ ತನ್ನ ಸೊಸೆ ತವರು ಮನೆಯವರ ಊಟ ಮುಗಿಯುತ್ತದೆ ಮತ್ತು ಯಾವಾಗ ತನಗೆ ಊಟ ಸಿಗುವುದು ಎಂದು ಕಾಯುತ್ತಿದ್ದರು. ಸೊಸೆಯ ತವರು ಮನೆಯವರು ಬಂದು 3 ಗಂಟೆಯಾಗಿತ್ತು. ಆಗ ಅವರೆಲ್ಲರಿಗಾಗಿ ಡೈನಿಂಗ್ ಟೇಬಲ್ ಮೇಲೆ ಊಟ ಬಡಿಸಲಾಯಿತು. ಅವರೆಲ್ಲರೂ ಬೆರಳನ್ನು ಚೀಪುತ್ತಾ ಊಟ ಮಾಡತೊಡಗಿದರು. ಈ ಕಡೆ ರಾಜಣ್ಣನವರು ನೀರನ್ನು ಕುಡಿದು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು. ಈಗ ಕೋಣೆಯಲ್ಲಿ ನೀರು ಕೂಡ ಖಾಲಿಯಾಗಿತ್ತು. ಯಾವಾಗ ಅವರು ನೀರನ್ನು ತೆಗೆದುಕೊಳ್ಳಲು ಅಡುಗೆ ಕೋಣೆಗೆ ಬಂದರೋ ಆಗ ಅಲ್ಲೇ ನಿಂತಿರುವ ಸೊಸೆಯ ಅಮ್ಮ ಹೇಳಿದರು, ರಂಜಿತಾ, ಮನೆಯಲ್ಲಿ ಬಿದ್ದುಕೊಂಡಿರುವ ನಿನ್ನ ಮಾವನಿಂದ ಏನಾದರೂ ಕೆಲಸ ಮಾಡಿಸುತ್ತೀಯೋ ಅಥವಾ ಅವರು ದಿನಪೂರ್ತಿ ಹಾಗೆ ಕುಳಿತುಕೊಂಡಿರುತ್ತಾರೋ? ಇಲ್ಲಮ್ಮ, ನೀವು ಕೂಡ ಎಂತ ಮಾತನಾಡುತ್ತಿದ್ದೀರಿ? ಈಗ ಅವರಿಗೆ ವಯಸ್ಸಾಗಿದೆ, ಹೆಚ್ಚು ಕೆಲಸ ಮಾಡಿಸುತ್ತಿಲ್ಲ. ಆದರೆ ಅಲ್ಪ ಸ್ವಲ್ಪ ಮನೆಯ ಕೆಲಸವನ್ನು ಮಾಡಿಸುತ್ತೇನೆ. ಇಲ್ಲಾಂದರೆ ಫ್ರೀಯಾಗಿ ಕುಳಿತಲ್ಲೇ ನಾನು ಹೇಗೆ ಅವರಿಗೆ ಊಟ ಕೊಡಲಿ? ಹೀಗೆ ಮಾತನಾಡುತ್ತಾ ಇಬ್ಬರು ನಗತೊಡಗಿದರು ಮತ್ತು ಹೊರಗೆ ಹೋದರು. ರಾಜಣ್ಣನವರು ಅಡುಗೆ ಕೋಣೆಯಲ್ಲಿ ನಿಂತು ತನ್ನ ಸೊಸೆ ಮತ್ತು ಸಂಬಂಧಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವರ ಮಾತುಗಳು ಅವರ ಮನಸ್ಸಿಗೆ ಬಾಣದಂತೆ ನಾಟಿದವು. ಅವರ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು. ಮನದಲ್ಲಿ ಅಂದುಕೊಂಡರು, ನಾನು ಈಗಲೇ ಅವರಿಗೆ ಹೇಳುತ್ತೇನೆ, ನಾನು ನಿಮ್ಮ ಸಂಪಾದನೆಯ ಊಟ ಮಾಡುತ್ತಿಲ್ಲ. ಈ ಅಂಗಡಿ, ಈ ದೊಡ್ಡ ಮನೆ ಎಲ್ಲವೂ ನನ್ನ ಸ್ವಂತ ಬಲದಿಂದ ನಾನು ಖರೀದಿಸಿದ್ದೇನೆ ಎಂದು. ಹೀಗೆ ಯೋಚಿಸುತ್ತಾ ರಾಜಣ್ಣನವರ ಕೈಯಿಂದ ನೀರಿನ ಗ್ಲಾಸ್ ಕೆಳಕ್ಕೆ ಬಿತ್ತು. ಅಡಿಗೆ ಕೋಣೆಯಲ್ಲಿ ಎಲ್ಲ ಕಡೆಗೂ ನೀರು ಚೆಲ್ಲಿತ್ತು. ಗ್ಲಾಸ್ ಬಿದ್ದ ಶಬ್ದ ಕೇಳಿ ಸೊಸೆ ಓಡುತ್ತಾ ಬಂದಳು ಮತ್ತು ಅಡುಗೆ ಕೋಣೆಯಲ್ಲಿ ನೀರು ಚೆಲ್ಲಿರುವುದನ್ನು ನೋಡಿ ಜೋರಾಗಿ ಕೂಗಿಕೊಳ್ಳುತ್ತಾ ಹೇಳಿದಳು, ನಿಮಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನಾನು ನಿಮಗೆ ಅಡುಗೆ ಕೋಣೆಗೆ ಬರುವುದು ಬೇಡವೆಂದು ಹೇಳಿದ್ದೇನಲ್ಲವೇ? ಮತ್ತೆ ನೀವ್ಯಾಕೆ ಅಡುಗೆ ಕೋಣೆಗೆ ಬಂದ್ರಿ? ಇಡೀ ಅಡುಗೆ ಕೋಣೆಯನ್ನು ಗಲೀಜು ಮಾಡಿದ್ರಿ. ಬೇಗ ಕ್ಲೀನ್ ಮಾಡಿ. ಸೊಸೆ ಈ ರೀತಿ ಜೋರಾಗಿ ಕೂಗಿಕೊಳ್ಳುವುದೊಂದೇ ಬಾಕಿ ಇತ್ತು. ಹಿಂದೆ ಅವರ ಮಗನು ಕೂಗಾಡುತ್ತಾ ಬಂದನು, ಅಪ್ಪಾಜಿ, ರಂಜಿತಾ ನಿಮಗೆ ಅಡುಗೆ ಕೋಣೆಗೆ ಬರುವುದು ಬೇಡವೆಂದು ಹೇಳಿದ್ದರೂ ಮತ್ತೇಕೆ ನೀವು ಇಲ್ಲಿಗೆ ಬಂದಿದ್ರಿ? ಇಡೀ ಮನೆಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡುವುದು ಅವಶ್ಯವಿದೆಯೇನು? ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲವೇ? ನಮ್ಮ ಎಲ್ಲ ಖುಷಿಯನ್ನು ಹಾಳು ಮಾಡಿದ್ರಿ. ಹೀಗೆ ಮಗ ಸೊಸೆ ಇಬ್ಬರು ರಾಜಣ್ಣನವರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು. ರಾಜಣ್ಣನವರಿಗೆ ಹಸಿವಿನಿಂದ ಬಳಲುತ್ತಿರುವ ನೋವಿಗಿಂತಲೂ ತಮ್ಮ ಮಗ ತಮಗೆ ಬೈದ ನೋವು ಅವರ ಕರುಳು ಹಿಂಡಿದಂತಾಯಿತು. ಇಂದು ರಾಜಣ್ಣನವರ ಮನಸ್ಸು ಎಲ್ಲ ರೀತಿಯಿಂದಲೂ ಒಡೆದು ಹೋಗಿತ್ತು. ತುಂಬಿದ ಕಣ್ಣುಗಳಿಂದ ನಡುಗುವ ಕೈಗಳಿಂದ ಅವರು ಅಡುಗೆ ಕೋಣೆಯನ್ನು ಸ್ವಚ್ಛ ಮಾಡಿದರು. ತಲೆ ಬಗ್ಗಿಸಿ ತಮ್ಮ ಕೋಣೆಗೆ ಬಂದರು. ಊಟವಾದ ಮೇಲೆ ಎಲ್ಲರೂ ಹೊರಟು ಹೋದರು. ರಾಜಣ್ಣನವರು ಇಲ್ಲಿಯವರೆಗೂ ಸೊಸೆ ಏನಾದರೂ ಕೊಡಬಹುದೆಂದು ತಮ್ಮ ಊಟಕ್ಕಾಗಿ ಕಾಯುತ್ತಿದ್ದರು. ಆದರೆ ಸೊಸೆ ಅಡುಗೆ ಕೋಣೆಯನ್ನು ಬಂದ್ ಮಾಡಿ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡಳು. ರಾಜಣ್ಣನವರು ಸೊಸೆಯನ್ನು ಕೂಗಿ ಕರೆದು ಹೇಳಿದರು, ಮಗಳೇ, ನನಗೆ ಏನಾದರೂ ತಿನ್ನಲು ಕೊಡು, ನನಗೆ ತುಂಬ ಹಸಿವಾಗಿದೆ. ಆಗ ಮಗ ಸೊಸೆ ಇಬ್ಬರು ಸಿಟ್ಟಿನಿಂದ ಕೂಗಾಡುತ್ತಾ ಹೇಳಿದರು, ನೆಂಟರಿಷ್ಟರ ಮುಂದೆ ನಮ್ಮ ಮರ್ಯಾದೆ ತೆಗೆದಿದ್ರಿ. ಒಂದು ವೇಳೆ ಬಾಯಿ ಮುಚ್ಚಿಕೊಂಡು ಈ ಮನೆಯಲ್ಲಿ ಇರುವುದಾದರೆ ಇರಿ, ಇಲ್ಲಾಂದರೆ ಈ ಮನೆಯಿಂದ ಹೊರಟು ಹೋಗಿ. ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ತಮ್ಮ ಮಗನ ಈ ಮಾತುಗಳನ್ನು ಕೇಳಿ ರಾಜಣ್ಣನವರು ಒಳಗೊಳಗೆ ಇನ್ನೂ ಕುಗ್ಗಿ ಹೋದರು. ಅವರಿಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕೆಂದು ಅರ್ಥವಾಗಲಿಲ್ಲ. ಆದರೆ ಈಗ ಈ ಅಪಮಾನವನ್ನು ಅವರಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕುಳಿತಲ್ಲೇ ಅವರಿಗೆ ಏನೋ ನೆನಪಾಯಿತು. ಅವರು ತಮ್ಮ ಪೆಟ್ಟಿಗೆಯನ್ನು ಓಪನ್ ಮಾಡಿದರು. ಆ ಪೆಟ್ಟಿಗೆಯಲ್ಲಿ ಸ್ವಲ್ಪ ಹಣ ಇಟ್ಟಿದ್ದರು. ಆ ಹಣವನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡರು ಮತ್ತು ಬೆಳಗಾಗುತ್ತಲೇ ತಮ್ಮ ಊರುಗೋಲನ್ನು ಎತ್ತಿಕೊಂಡು ಹೊರಗಡೆ ಬಂದರು. ಮಗ ಸೊಸೆ ಇಬ್ಬರು ಅವರು ಹೊರಗೆ ಹೋಗುತ್ತಿರುವುದನ್ನು ನೋಡಿದರು. ಆದರೆ ಅಪ್ಪ, ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಯಾರೂ ಅವರನ್ನು ಕೇಳಲಿಲ್ಲ. ರಾಜಣ್ಣನವರ ಜೇಬಿನಲ್ಲಿ 700 ರೂಪಾಯಿಗಳಿದ್ದವು. ಈ 700 ರೂಪಾಯಿಗಳಲ್ಲಿ ನಾನು ಏನು ಮಾಡಬಹುದು ಎಂದು ನಡೆಯುತ್ತಾ ಅವರು ಯೋಚಿಸುತ್ತಿದ್ದರು. ಜೋರಾಗಿ ಅವರಿಗೆ ಹಸಿವು ಕೂಡ ಆಗಿತ್ತು. ಎಲ್ಲಕ್ಕೂ ಮೊದಲು ಅವರು ಒಂದು ಡಾಬಾದಲ್ಲಿ 50 ರೂಪಾಯಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು. ತಮ್ಮ ಹೊಟ್ಟೆ ಹಸಿವನ್ನು ನೀಗಿಸಿದರು. ಮೊದಲಿನಿಂದಲೂ ರಾಜಣ್ಣನವರು ಒಬ್ಬ ಸಫಲ ವ್ಯಾಪಾರಿಯಾಗಿದ್ದರು. ಅವರಿಗೆ ವಯಸ್ಸು ಏನೋ ಆಗಿತ್ತು. ಆದರೆ ಈಗಲೂ ಅವರ ಬುದ್ಧಿ ಒಬ್ಬ ಪಕ್ಕ ಬಿಸ್ನೆಸ್ ಮ್ಯಾನ್ನಂತೆ ಇತ್ತು. ಉಳಿದ 650 ರೂಪಾಯಿಗಳನ್ನು ಕೈಯಲ್ಲಿಟ್ಟುಕೊಂಡು ಯೋಚಿಸತೊಡಗಿದರು. ನಾನು ಹಸಿವಿನಿಂದ ಬಳಲದೆ ಇರುವ ಹಾಗೆ ಇದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು? ತುಂಬ ಹೊತ್ತು ಯೋಚಿಸಿದ ನಂತರ ಅವರು ಉಳಿದ ಹಣದಿಂದ ಕೆಲವೊಂದು ಚಿಪ್ಸ್ ಪ್ಯಾಕೆಟ್ಗಳನ್ನು ಖರೀದಿ ಮಾಡಿದರು ಮತ್ತು ಏರ್ಪೋರ್ಟ್ನ ಹೊರಗೆ ಬಂದು ಹೋಗುವ ಪ್ರಯಾಣಿಕರಿಗೆ ಚಿಪ್ಸನ್ನು ಮಾರಲು ನಿಂತುಕೊಂಡರು. ತುಂಬ ಹೊತ್ತಿನವರೆಗೆ ಚಿಪ್ಸ್ ಖರೀದಿ ಮಾಡಲು ಯಾರೂ ಕೂಡ ಬರಲಿಲ್ಲ. ಬಿಸಿಲಿನಲ್ಲಿ ನಿಂತು ನಿಂತು ಅವರು ಬೆವರಿನಿಂದ ತೊಯ್ದು ಹೋಗಿದ್ದರು. ಆದರೂ ಅವರು ನಂಬಿಕೆ ಇಟ್ಟು ಕಾದು ಕುಳಿತರು. ನಿಧಾನವಾಗಿ ಅವರ ಚಿಪ್ಸ್ ಪ್ಯಾಕೆಟ್ಗಳು ಒಂದೊಂದಾಗಿ ಮಾರಾಟವಾದವು. ಸಂಜೆಯಾಗುವವರೆಗೆ ಎಲ್ಲ ಚಿಪ್ಸ್ ಪ್ಯಾಕೆಟ್ಗಳು ಮಾರಾಟವಾದವು ಮತ್ತು ಅವರಿಗೆ 150 ರೂಪಾಯಿಗಳ ಲಾಭ ಕೂಡ ಬಂತು. ರಾತ್ರಿಯಾಗುತ್ತಾ ಬಂತು. ಮನೆಗೆ ಬರುವಾಗ ದಾರಿ ಮಧ್ಯದ ಒಂದು ಡಾಬಾದಲ್ಲಿ ಊಟ ಮಾಡಿದರು.
ಏಕೆಂದರೆ ಅವರ ಸೊಸೆ ಊಟ ನೀಡುವುದಿಲ್ಲವೆಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಊಟ ಮಾಡಿ ಅವರು ಮನೆಗೆ ಮರಳಿದರು. ಈಗ ಪ್ರತಿದಿನ ರಾಜಣ್ಣನವರು ಇದೇ ರೀತಿ ಮಾಡತೊಡಗಿದರು. ಅವಶ್ಯವಾಗಿ ಅವರು ಮುದುಕರಾಗಿದ್ದರು, ಆದರೆ ಈ ವಯಸ್ಸಿನಲ್ಲಿ ಅವರಿಗೆ ಶ್ರಮ ಪಡುವುದರಲ್ಲಿ ತುಂಬ ಆಸಕ್ತಿ ಇತ್ತು. ಪ್ರತಿದಿನ ಬೆಳಿಗ್ಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ರಾಜಣ್ಣನವರು ಚಿಪ್ಸ್ ಮಾರಾಟ ಮಾಡಲು ಏರ್ಪೋರ್ಟ್ನ ಹೊರಗೆ ಬಂದು ನಿಲ್ಲುತ್ತಿದ್ದರು. ಹೇಗಿದ್ದರೂ ಮಗ ಸೊಸೆಯಂತೂ ಅವರಲ್ಲಿ ಮಾತನಾಡಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಅವರು, ನೀವು ಈ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತೀರಿ ಎಂದು ರಾಜಣ್ಣನವರಿಗೆ ಕೇಳಲಿಲ್ಲ. ಈಗ ರಾಜಣ್ಣನವರ ಬಳಿ ಖರ್ಚು ಮಾಡಲು ಸ್ವಲ್ಪ ಹಣ ಜಮೆಯಾಗತೊಡಗಿತ್ತು. ಈಗ ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಮತ್ತು ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದರು. ಈಗ ಸಣ್ಣ ಪುಟ್ಟ ವಿಷಯಕ್ಕಾಗಿ ತನ್ನ ಮಗ ಸೊಸೆಯ ಮುಂದೆ ಕೈ ಚಾಚುತ್ತಿರಲಿಲ್ಲ. ಹೀಗೆ ಮಾಡುತ್ತಾ 8 ತಿಂಗಳು ಕಳೆಯಿತು. 8 ತಿಂಗಳ ನಂತರ ರಾಜಣ್ಣನವರ ಮೊಮ್ಮಗ ಅಮರ್ನ ಓದು ಸಹ ಮುಗಿದಿತ್ತು. ಈಗ ಅವನು ತನ್ನ ಅಪ್ಪ ಅಮ್ಮ ಮತ್ತು ಅಜ್ಜನಿಗೆ ಸರ್ಪ್ರೈಸ್ ನೀಡಲು ಭಾರತಕ್ಕೆ ಬರುತ್ತಿದ್ದನು. ಫ್ಲೈಟ್ನಲ್ಲಿ ಕುಳಿತುಕೊಂಡೇ ಮನದಲ್ಲಿ ಯೋಚಿಸುತ್ತಿದ್ದನು, ನನ್ನನ್ನು ಆಕಸ್ಮಿಕವಾಗಿ ನನ್ನ ಮಮ್ಮಿ ಪಪ್ಪ ನೋಡಿದರೆ ಎಷ್ಟೊಂದು ಖುಷಿಯಾಗಬಹುದು. ಮತ್ತು ಅಜ್ಜನಂತೂ ನನ್ನನ್ನು ತಬ್ಬಿಕೊಂಡು ಬಿಡುತ್ತಾನೆ. ಕೊನೆಗೂ ಅವನು ಎಷ್ಟೋ ವರ್ಷಗಳ ನಂತರ ತನ್ನ ಬೆಸ್ಟ್ ಫ್ರೆಂಡನ್ನು ಭೇಟಿ ಮಾಡುತ್ತಿದ್ದನು. ಅವನ ಒಬ್ಬ ಗೆಳೆಯ ಕೂಡ ಭಾರತಕ್ಕೆ ಮರಳಿ ಬರುತ್ತಿದ್ದನು. ಇಬ್ಬರೂ ಗೆಳೆಯರು ಪರಸ್ಪರ ಕುಳಿತು ಮಾತನಾಡುತ್ತಿದ್ದರು. ಅಮರ್ ಗೆಳೆಯನಿಗೆ ತನ್ನ ಅಜ್ಜನ ಬಗ್ಗೆ ಹೇಳುತ್ತಿದ್ದನು. ತಾನು ಅಂದು ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದು ಗೊತ್ತಾದ ತಕ್ಷಣ ನನ್ನ ಅಜ್ಜನ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು. ಆದರೆ ಇಂದು ಆಕಸ್ಮಿಕವಾಗಿ ನನ್ನನ್ನು ತನ್ನ ಕಣ್ಮುಂದೆ ನೋಡಿ ನನ್ನ ಅಜ್ಜನ ಖುಷಿಗೆ ಪಾರವೇ ಇರುವುದಿಲ್ಲ. ಏರ್ಪೋರ್ಟ್ನಿಂದ ಅಮರ್ ತನ್ನ ಗೆಳೆಯನೊಂದಿಗೆ ಹೊರಬರುತ್ತಿದ್ದಂತೆ ಹೊರಗಡೆ ಗೇಟ್ನಲ್ಲಿ ಅವನ ಅಜ್ಜ ರಾಜಣ್ಣನವರು ತುಂಬ ಚಿಪ್ಸ್ ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ಮಾರಾಟ ಮಾಡುತ್ತಿದ್ದರು. ಪದೇ ಪದೇ ತನ್ನ ರುಮಾಲಿನಿಂದ ಬೆವರನ್ನು ಒರೆಸಿಕೊಳ್ಳುತ್ತಿದ್ದರು. ಅದೇ ಸಮಯದಲ್ಲಿ ಅಮರ್ನ ಗೆಳೆಯ ಹೇಳಿದನು, ಅಮರ್, ಇವನು ನಿನ್ನ ಅಜ್ಜನಂತೆ ಕಾಣುತ್ತಿದ್ದಾರೆ. ಆಗ ಅವರಿಬ್ಬರು ರಾಜಣ್ಣನವರ ಹತ್ತಿರ ಬಂದರು. ಹೋಗಿ ನೋಡಿದಾಗ ಅಮರ್ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರನ್ನೇ ನೋಡುತ್ತಿದ್ದನು. ಏಕೆಂದರೆ ಅವರು ನಿಜವಾಗಲೂ ಅವನ ಅಜ್ಜ ಆಗಿದ್ದರು. ಅಜ್ಜ ಹೋಗಿ ಬರುವ ಪ್ರಯಾಣಿಕರನ್ನು ಕೂಗಿ ಕರೆದು ಅವರಿಗೆ ಚಿಪ್ಸ್ ಪ್ಯಾಕೆಟ್ ಖರೀದಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದರು. ಅಮರ್ ಅವರ ಹತ್ತಿರ ಹೋಗುತ್ತಿದ್ದಂತೆ ಅಮರ್ನ ಕಡೆ ನೋಡದೆ ರಾಜಣ್ಣನವರು, ಮಗ, ಈ ಚಿಪ್ಸ್ ಪ್ಯಾಕೆಟನ್ನು ಖರೀದಿ ಮಾಡು. 10 ರೂಪಾಯಿಗೆ 1 ಪ್ಯಾಕೆಟ್. ಹೇಳು, ಎಷ್ಟು ಬೇಕು ಎಂದು ಕೇಳಿದರು. ಆ ಕ್ಷಣವೇ ಅಮರ್ನ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತ್ತು. ಗದ್ಗದ ಕಂಠದಿಂದ ಅಮರ್ ಹೇಳಿದನು, ನನಗೆ ಚಿಪ್ಸ್ ಬೇಡ ಅಜ್ಜ, ನನ್ನ ಅಜ್ಜ ಮಾತ್ರ ಸಾಕು. ತನ್ನ ಮೊಮ್ಮಗನ ಧ್ವನಿಯನ್ನು ಕೇಳುತ್ತಿದ್ದಂತೆ ರಾಜಣ್ಣನವರು ತಲೆ ಎತ್ತಿ ನೋಡಿದಾಗ ಎದುರಿಗೆ ಮೊಮ್ಮಗ ಅಮರ್ ನಿಂತಿದ್ದನು. ಇಬ್ಬರು ಅಜ್ಜ ಮೊಮ್ಮಗ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಮತ್ತು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಹತ್ತಿರದಲ್ಲಿ ನಿಂತ ಅಮರ್ನ ಗೆಳೆಯನು ಕೂಡ ಇದೆಲ್ಲವನ್ನು ನೋಡುತ್ತಿದ್ದನು. ಈ ದೃಶ್ಯವನ್ನು ನೋಡಿ ಅವನ ಕಣ್ಣಿಂದ ಕೂಡ ಕಣ್ಣೀರು ಬಂತು. ಅಮರ್ನು ತನ್ನ ಅಜ್ಜನ ಕಡೆ ದೃಷ್ಟಿ ಹಾಯಿಸಿದಾಗ ಅಜ್ಜ ಮೊದಲಿಗಿಂತಲೂ ಹೆಚ್ಚು ವೀಕ್ ಆಗಿದ್ದರು. ಅವರ ಮುಖವನ್ನು ನೋಡಿದಾಗ ನೋವಿನಿಂದ ಸೊರಗಿರುವ ಹಾಗೆ ಕಾಣುತ್ತಿತ್ತು. ಅಮರ್ ಗದ್ಗದಿತನಾಗಿ ಕೇಳಿದನು, ಅಜ್ಜ, ನೀವು ಈ ಪರಿಸ್ಥಿತಿಯಲ್ಲಿ ಇಲ್ಲೇಕೆ ಚಿಪ್ಸ್ ಮಾರಾಟ ಮಾಡುತ್ತಿದ್ದೀರಿ? ಈ ವಯಸ್ಸಿನಲ್ಲಂತೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಈಗ ನೀವು ಚಿಪ್ಸ್ ಮಾರಾಟ ಮಾಡೋ ಅವಶ್ಯಕತೆ ಏನಿದೆ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರು ನಿಮಗೆ ಇದೆಲ್ಲವನ್ನು ಮಾಡೋದು ಬೇಡವೆಂದು ಹೇಳಲಿಲ್ಲವೇ? ನೋಡಿ, ಎಷ್ಟೊಂದು ಬಿಸಿಲು ಜಾಸ್ತಿಯಾಗಿದೆ. ನೀವಂತೂ ಬೆವರಿನಿಂದ ತೊಯ್ದು ಹೋಗಿದ್ದೀರಿ. ಒಂದು ವೇಳೆ ನಿಮಗೆ ಏನಾದರೂ ಆದರೆ ನಂತರ ನಾನು ಏನು ಮಾಡಬೇಕು? ನಾನು ಅಜ್ಜಿಯನ್ನಂತೂ ಕಳೆದುಕೊಂಡಿದ್ದೇನೆ. ತುಂಬ ದಿನಗಳ ನಂತರ ತನ್ನ ಮೊಮ್ಮಗನ ಬಾಯಿಂದ ಪ್ರೀತಿಯ ಆದರದ ಮಾತುಗಳನ್ನು ಕೇಳಿ ರಾಜಣ್ಣನವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಹಾಗೆ ರಾಜಣ್ಣನವರು ತನ್ನ ಮೇಲೆ ನಡೆಯುತ್ತಿರುವ ಅನಾಚಾರಗಳ ಬಗ್ಗೆ ಮೊಮ್ಮಗನಿಗೆ ಎಲ್ಲವನ್ನು ಹೇಳಿದರು. ಎಲ್ಲವನ್ನು ಕೇಳಿಸಿಕೊಂಡ ಅಮರ್ನಿಗೆ ತಲೆ ಸುತ್ತಿ ಬಂದಂತಾಯಿತು. ಇಲ್ಲಿಯವರೆಗೆ ತನ್ನ ಅಪ್ಪ ಅಮ್ಮ ಇಬ್ಬರನ್ನು ದೇವರೆಂದೇ ತಿಳಿದುಕೊಂಡಿದ್ದ ಅಮರ್ನು ಅವರ ಈ ಕುಕೃತ್ಯದ ಬಗ್ಗೆ ಕೇಳಿ ದಂಗಾಗಿ ಹೋದನು. ಮನುಷ್ಯರ ರೂಪದಲ್ಲಿ ರಕ್ಕಸ ಪ್ರವೃತ್ತಿಯ ಜನರು ಇರುತ್ತಾರೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ಈಗ ಅಮರ್ ಒಂದು ನಿರ್ಧಾರ ಮಾಡಿದನು. ಯಾರು ತನ್ನ ಅಜ್ಜನನ್ನು ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಂಡರೋ ಇವರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಎಲ್ಲಕ್ಕೂ ಮೊದಲು ಅಮರ್ನು ತನ್ನ ಅಜ್ಜನಿಗೆ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿಸಿದನು. ಅನಂತರ ಅವನಿಗೆ ಒಂದು ಐಷಾರಾಮಿ ಕೋಣೆಯನ್ನು ಬುಕ್ ಮಾಡಿದನು. ಅಜ್ಜನಿಗೆ ಏನು ಬೇಕೋ ಅದೆಲ್ಲವನ್ನು ಅವರ ಬಳಿ ತಂದಿಟ್ಟನು. ಸ್ವಲ್ಪ ಹೊತ್ತು ಅವರ ಬಳಿ ಸಮಯವನ್ನು ಕಳೆದನು ಮತ್ತು ಹೇಳಿದನು, ಇಲ್ಲಿದ್ದು ಆರಾಮ್ ತೆಗೆದುಕೊಳ್ಳಿ. ನಾನು ಆಗಾಗ ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನಿಮಗಾಗಿ ಊಟವನ್ನು ವೇಟರ್ ನಿಮ್ಮ ಕೋಣೆಗೆ ತಂದು ಕೊಡುತ್ತಾನೆ. ನೀವು ಹೊರಗೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ಅಮರ್ ತನ್ನ ಮನೆಯ ಕಡೆಗೆ ಹೊರಟು ಬಂದನು. ಅಮರ್ ಮನೆಗೆ ಬಂದು ತಲುಪುತ್ತಿದ್ದಂತೆ ತನ್ನ ಮುಂದೆ ನಿಂತಿದ್ದ ಮಗನನ್ನು ನೋಡಿ ಅವನಮ್ಮ ತುಂಬ ಖುಷಿಯಾದಳು ಮತ್ತು ಹೇಳಿದಳು, ಭಾರತಕ್ಕೆ ಮರಳಿ ಬರುತ್ತೀಯಾ ಎಂದು ನಮಗೆ ಮೊದಲೇ ಏಕೆ ಹೇಳಲಿಲ್ಲ? ಮೊದಲೇ ಹೇಳಿದರೆ ನಾವೆಲ್ಲರೂ ನಿನ್ನ ಸ್ವಾಗತಕ್ಕಾಗಿ ಒಳ್ಳೆಯ ತಯಾರಿ ಮಾಡುತ್ತಿದ್ದೆವು. ಆಗ ಅಮರ್ ತನ್ನ ಅಮ್ಮನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಹೇಳಿದನು, ಒಂದು ವೇಳೆ ನಾನು ಮೊದಲೇ ನಿಮಗೆ ಎಲ್ಲ ಹೇಳಿದರೆ ನಾನು ಅದನ್ನೆಲ್ಲ ಹೇಗೆ ನೋಡುತ್ತಿದ್ದೆ? ಅದನ್ನು ನಾನು ಇಂದು ನನ್ನ ಕಣ್ಣಾರೆ ನೋಡಿದೆ. ತಕ್ಷಣ ರಂಜಿತಾ ತನ್ನ ಗಂಡನಿಗೆ ಕೂಗಿ ಹೇಳಿದಳು, ಇಲ್ಲಿ ಬನ್ನಿ ನೋಡಿ, ನಮ್ಮ ಮಗ ಬಂದಿದ್ದಾನೆ. ಈ 6 ವರ್ಷಗಳಲ್ಲಿ ಎಷ್ಟೊಂದು ದೊಡ್ಡವನಾಗಿದ್ದಾನೆ ಎಂದು ಹೇಳುತ್ತಾ
ರಂಜಿತಾ ತನ್ನ ಮಗನನ್ನು ಖುಷಿಯಿಂದ ಅಪ್ಪಿಕೊಂಡಳು. ಆಗ ಅಮರ್ ತನ್ನ ಅಮ್ಮನ ಕೈಗಳನ್ನು ಹಿಂದಕ್ಕೆ ತಳ್ಳಿದನು ಮತ್ತೆ ಹೇಳಿದನು, ಅಮ್ಮ, ಮೊದಲು ನನಗೆ ಹೇಳು, ಅಜ್ಜ ಎಲ್ಲಿದ್ದಾರೆ? ಅವರು ಮನೆಯಲ್ಲಿ ಕಾಣಿಸುತ್ತಿಲ್ಲ ಏಕೆ ಎಂದು ಹೇಳುತ್ತಾ ಅಮರ್ ತನ್ನ ಅಜ್ಜನ ಕೋಣೆಗೆ ಹೊರಟು ಹೋದನು. ಆದರೆ ಅಜ್ಜ ಅಲ್ಲಿ ಇರಲಿಲ್ಲ. ಇದು ಅವನಿಗೆ ಗೊತ್ತಿತ್ತು. ಅವನು ಈಗ ಕೇವಲ ನಾಟಕವಾಡುತ್ತಿದ್ದನು. ಆಗ ರಂಜಿತಾ ಅವನ ಹಿಂದೆ ಬಂದಳು ಮತ್ತು ಹುಸಿ ನಗುತ್ತಾ ಹೇಳಿದಳು, ಮಗ, ನಿನಗಂತೂ ಗೊತ್ತೇ ಇದೆ, ನಿನ್ನ ಅಜ್ಜ ಯಾವುದೇ ಕೆಲಸ ಮಾಡುವುದಿಲ್ಲ. ಇಡೀ ದಿನ ಕುಡಿಯುತ್ತಾ ತಿನ್ನುತ್ತಾ ಇರುತ್ತಾರೆ. ಅವರಿಗೆ ಕೋಣೆಯಲ್ಲಿ ಇದ್ದು ಇದ್ದು ಬೋರಾಗಿರುತ್ತೆ. ಆದ್ದರಿಂದ ನಾವೇ ಅವರಿಗೆ ಹೇಳಿದ್ದೆವು, ಒಮ್ಮೊಮ್ಮೆ ಹೊರಗೆ ಹೋಗಿ ತಿರುಗಾಡಿಕೊಂಡು ಬನ್ನಿ, ಇಲ್ಲ ಅಂದರೆ ಮೂಳೆಗಳು ಜಾಮ್ ಆಗುತ್ತವೆ ಎಂದು. ತನ್ನ ಅಮ್ಮನ ಬಾಯಿಂದ ಈ ರೀತಿಯ ಮಾತುಗಳನ್ನು ಕೇಳಿ ಅಮರ್ ಸುಮ್ಮನಾದ. ಹಗಲು ಮುಗಿದು ರಾತ್ರಿ ಆಗತೊಡಗಿತ್ತು. ರಾಜಣ್ಣನವರು ಇಲ್ಲಿಯವರೆಗೂ ಮನೆಗೆ ಬಂದು ತಲುಪಿರಲಿಲ್ಲ. ಆಗ ಅಮರ್ ತನ್ನ ತಂದೆಯಲ್ಲಿ ಕೇಳಿದನು, ಅಜ್ಜ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನಿಮಗೆ ಅವರು ಹೇಳಿಲ್ಲವೇ ಎಂದಾಗ ಸುಮಂತ್ ಹೇಳಿದನು, ಮಗ, ನಿನ್ನ ಅಜ್ಜ ಒಮ್ಮೊಮ್ಮೆ ತನ್ನ ಗೆಳೆಯರ ಮನೆಗೆ ಹೋಗುತ್ತಾರೆ. ಅಲ್ಲಿಯೇ ಉಳಿದುಕೊಂಡಿರಬೇಕು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ತುಂಬ ರಾತ್ರಿಯಾಗಿದೆ. ಈಗ ನೀನು ನಿನ್ನ ಕೋಣೆಯಲ್ಲಿ ಹೋಗಿ ಮಲಗಿಕೋ ಎಂದನು. ಮಾರನೇ ದಿನ ಬೆಳಿಗ್ಗೆ ಅಮರ್ ತನ್ನ ಅಜ್ಜನನ್ನು ಭೇಟಿಯಾಗಲು ಹೋಟೆಲಿಗೆ ಬಂದನು. ಅವರ ಜೊತೆ ಕುಳಿತು ತಿಂಡಿ ಮಾಡಿದನು ಮತ್ತು ಅಜ್ಜನಿಗೆ ಧೈರ್ಯ ತುಂಬುತ್ತಾ ಹೇಳಿದನು, ಅಜ್ಜ, ನೀವೇನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಎಲ್ಲವೂ ಸರಿಯಾಗುವುದು. ಇದಾದ ಮೇಲೆ ಅಮರ್ ಅಜ್ಜನನ್ನು ಕರೆದುಕೊಂಡು ಮನೆಗೆ ಬಂದು ತಲುಪಿದನು. ಆಗ ಅವರ ಮಗ ಸೊಸೆ ಅವರಿಬ್ಬರನ್ನು ಒಟ್ಟಿಗೆ ನೋಡಿ ಕಕ್ಕಾಬಿಕ್ಕಿಯಾದರು. ಆಗ ರಂಜಿತ್ ಬಡಬಡಾಯಿಸುತ್ತಾ ತನ್ನ ಮಗನಲ್ಲಿ ಕೇಳಿದಳು, ಮಗ, ನಿನಗೆ ನಿನ್ನ ಅಜ್ಜ ಎಲ್ಲಿ ಸಿಕ್ಕಿದರು? ಆಗ ಅಮರ್ ಮುಖದಲ್ಲಿ ಸಿಟ್ಟು ಮಾಡಿಕೊಳ್ಳುತ್ತಾ ಅಮ್ಮನ ಕಡೆ ನೋಡಿ ಹೇಳಿದನು, ನೀವಂತೂ ನನಗೆ ಅಜ್ಜ ಎಲ್ಲಿಗೆ ಹೋಗಿದ್ದಾನೆಂದು ಸರಿಯಾಗಿ ಏನನ್ನೂ ಹೇಳಲಿಲ್ಲ. ಆದರೆ ನಾನೇ ನನ್ನ ಅಜ್ಜನನ್ನು ಹುಡುಕಿದೆ. ಮಗನ ಮಾತು ಕೇಳಿ ಅಪ್ಪ ಅಮ್ಮ ಇಬ್ಬರು ಮಗನ ಕಣ್ಣು ತಪ್ಪಿಸಿಕೊಂಡರು. ಆಗ ಅಮರ್ ಹೇಳಿದನು, ನಿಮ್ಮಿಬ್ಬರನ್ನು ನನ್ನ ತಂದೆ ತಾಯಿಗಳೆಂದು ಹೇಳಲು ನನಗೆ ನಾಚಿಕೆಯಾಗುತ್ತಿದೆ. ನೀವೆಂಥ ಸ್ವಾರ್ಥಿಗಳು, ಕನಿಕರವಿಲ್ಲದ ಜನರು. ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಾ ಹೋಗುತ್ತಿದ್ದೀರಿ. ನಿಮಗೆ ಗೊತ್ತೇನು, ನಿನ್ನೆ ನಾನು ಏರ್ಪೋರ್ಟ್ನ ಹೊರಗೆ ಅಜ್ಜ ಚಿಪ್ಸ್ ಪ್ಯಾಕೆಟ್ ಮಾರಾಟ ಮಾಡುತ್ತಿರುವುದನ್ನು ನೋಡಿದೆ. ಒಂದು ವೇಳೆ ನಾನು ಇದನ್ನು ನನ್ನ ಕಣ್ಣಾರೆ ನೋಡದಿದ್ದರೆ ನಿಮ್ಮ ಅಸಲಿ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತೆ. ಮಹಿಳೆಯರು ಮೃದು ಸ್ವಭಾವದರು ಎಂದು ಹೇಳಲಾಗುತ್ತದೆ. ಆದರೆ ನೀವು ಒಬ್ಬ ಮಹಿಳೆಯಾಗಿ ತಂದೆ ಸಮಾನರಾದ ಇವರ ಜೊತೆ ಆ ರೀತಿ ಹೇಗೆ ನಡೆದುಕೊಳ್ಳಲು ಸಾಧ್ಯ? ಮತ್ತು ಪಪ್ಪ, ನೀವು ನಿಮ್ಮ ತಂದೆಯನ್ನು ಈ ರೀತಿ ಸತಾಯಿಸಿ ನಿಮಗೆ ನರಕದಲ್ಲೂ ಕೂಡ ಜಾಗ ಸಿಕ್ಕುವುದಿಲ್ಲ. ಒಬ್ಬ ಮಗನಾಗಿ ನಿಮಗೆ ವಯಸ್ಸಾದ ತಂದೆಯ ಕಷ್ಟವೇನೆಂದು ಅರ್ಥವಾಗಲಿಲ್ಲವೇ? ಒಂದು ವೇಳೆ ನಾನು ಇದೇ ರೀತಿ ನಾಳೆ ನಿಮ್ಮ ಜೊತೆ ನಡೆದುಕೊಂಡರೆ ಆಗ ನಿಮಗೆ ಹೇಗೆ ಅನ್ನಿಸುವುದು? ಮತ್ತು ಈ ದೊಡ್ಡ ಮನೆ ಮತ್ತು ಆ ಶೋರೂಮ್, ಇವೆಲ್ಲವನ್ನು ನೀವು ನಿಮ್ಮ ವಶ ಮಾಡಿಕೊಂಡು ಕುಳಿತಿದ್ದೀರಲ್ಲ, ಇದೆಲ್ಲವೂ ಅಜ್ಜನ ದುಡಿಮೆ ಎಂದು ನೀವು ಮರೆತಿರಬೇಕು. ಮತ್ತು ನೀವು ನಿಮ್ಮ ವಯಸ್ಸಾದ ತಂದೆಗೆ ರಾತ್ರಿ ಹಳಸಿದ ರೊಟ್ಟಿಯನ್ನು ತಿನ್ನಿಸುತ್ತಿದ್ದೀರಲ್ಲವೇ? ಇಷ್ಟೊಂದು ಬಿಸಿಲಿದ್ದರೂ ಸಹ ಅವರ ಕೋಣೆಗೆ ಒಂದು ಫ್ಯಾನ್ ಕೂಡ ಹಾಕಿಸಿಕೊಡಲಿಲ್ಲ. ಈ ರೀತಿಯಾಗಿ ಯಾರೂ ತನ್ನ ನೌಕರರೊಂದಿಗೂ ಕೂಡ ನಡೆದುಕೊಳ್ಳುವುದಿಲ್ಲ. ಆ ರೀತಿ ನೀವು ನಿಮ್ಮ ತಂದೆಯೊಂದಿಗೆ ನಡೆದುಕೊಂಡಿದ್ದೀರಿ. ಇದಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಅನುಭವಿಸಲೇಬೇಕು. ಅದೇ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಗೆ ಬಂದು ತಲುಪಿದರು. ಆಗ ಅಮರ್ ಹೇಳಿದನು, ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನಾವು ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿದ್ದೆವು. ಪೊಲೀಸರನ್ನು ನೋಡುತ್ತಿದ್ದಂತೆ ಇಬ್ಬರೂ ರಾಜಣ್ಣನ ಮುಂದೆ ಕೈಕಟ್ಟಿ ನಿಂತುಕೊಂಡರು. ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿ. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪನ್ನು ಮಾಡುವುದಿಲ್ಲ. ಅದೇ ಸಮಯದಲ್ಲಿ ಜೋರಾಗಿ ಪಟಾರ್ ಎಂಬ ಶಬ್ದವಾಯಿತು. ತನ್ನ ಮುಖದ ಮೇಲೆ ಬಿದ್ದ ಹೊಡೆತದಿಂದ ಸುಮಂತ್ ನೆಲದ ಮೇಲೆ ಬಿದ್ದನು. ಆಗ ರಾಜಣ್ಣ ಹೇಳಿದರು, ಇಂತಹ ಮಗ ಜನಿಸುವುದರ ಬದಲು ಮಗ ಹುಟ್ಟದಿದ್ದರೆ ಒಳ್ಳೆಯದಿತ್ತು. ಇನ್ಸ್ಪೆಕ್ಟರ್, ಇವರಿಬ್ಬರನ್ನು ಕರೆದುಕೊಂಡು ಹೋಗಿ. ತಂದೆಯ ಬಾಯಿಂದ ಈ ಮಾತು ಕೇಳುತ್ತಿದ್ದಂತೆ ಅವರಿಬ್ಬರು ಕ್ಷಮಿಸಿ ಎಂದು ಕೇಳುತ್ತಾ ಪರಿಪರಿಯಾಗಿ ಬೇಡಿಕೊಂಡರು. ಪೊಲೀಸರು ಅವರನ್ನು ಒತ್ತಾಯಪೂರ್ವಕವಾಗಿ ಹೊರಗಡೆ ಕರೆದುಕೊಂಡು ಹೋಗತೊಡಗಿದರು. ಆಗ ರಾಜಣ್ಣನವರು ತನ್ನ ಮೊಮ್ಮಗನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿರುವುದನ್ನು ನೋಡಿ ಹೇಳಿದರು, ಇನ್ಸ್ಪೆಕ್ಟರ್, ನಾನು ನನ್ನ ಕಂಪ್ಲೇಂಟನ್ನು ಮರಳಿ ಪಡೆಯುತ್ತೇನೆ. ಇವರಿಬ್ಬರನ್ನು ಬಿಟ್ಟುಬಿಡಿ. ಇದಾದ ಮೇಲೆ ಇನ್ಸ್ಪೆಕ್ಟರ್ ಸುಮಂತ್ ಮತ್ತು ರಂಜಿತಾಳಿಗೆ ವಾರ್ನಿಂಗ್ ಕೊಡುತ್ತಾ ಹೇಳಿದರು, ಮುಪ್ಪಂತೂ ಎಲ್ಲರಿಗೂ ಬಂದೇ ಬರುತ್ತದೆ. ಇಂದು ನಿಮ್ಮ ತಂದೆ ಮುದುಕರಾಗಿದ್ದಾರೆ. ನಾಳೆ ನೀವು ಕೂಡ ಮುದುಕರಾಗುತ್ತೀರಿ. ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದೇ ರೀತಿ ನಿಮಗೂ ಆಗುವುದು. ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟು ಹೋದರು ಮತ್ತು ಅಮರ್ ತನ್ನ ಅಜ್ಜನನ್ನು ಅಪ್ಪಿಕೊಂಡನು. ಇದರ ನಂತರ ರಾಜಣ್ಣನವರ ಮಗ ಸೊಸೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಅವರ ಪ್ರತಿಯೊಂದು ಬೇಕು ಬೇಡಗಳು, ಊಟ ತಿಂಡಿ ಎಲ್ಲವನ್ನೂ ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಈಗ ರಾಜಣ್ಣನವರು ತನ್ನ ಮನೆಯಲ್ಲಿ ತುಂಬ ಶಾಂತವಾಗಿ ಇರತೊಡಗಿದರು. ತಮ್ಮ ಮೊಮ್ಮಗನಿಗೆ ಮನಸ್ಸಿನಿಂದ ಆಶೀರ್ವಾದ ನೀಡಿ ಹರಸಿದರು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.